ಈ ಪ್ರಸ್ತುತ ಕ್ಷಣದಲ್ಲಿ ಜೀವಿಸಬೇಕು, ನಮ್ಮಲ್ಲಿ ನಾವು ಅನುಕ್ಷಣ ಇರಬೇಕು. ಅದೇ ನಿಜವಾದ ನಿರಂತರ ಧ್ಯಾನ ಸಾಧನೆ. ಆದ್ರೆ ಅದು ಹೇಗೆ ಸಾಧ್ಯ, ಹಾಗೆ ಹೇಗೆ ಇರೋಕ್ಕಾಗತ್ತೆ ಅಂತ ತುಂಬಾ ಜನ ಕೇಳುವ ಪ್ರಶ್ನೆಗೆ ಸಮಾಧಾನವಾಗಿ ಒಂದು 5 ಟಿಪ್ಸ್ ಹೇಳ್ತೀನಿ. ಫಸ್ಟ್ ಪಾಯಿಂಟ್ ಏನಂದ್ರೆ, ನಾವು ಈ ಕ್ಷಣದಲ್ಲಿ ಅಂದ್ರೆ ವರ್ತಮಾನದಲ್ಲಿ ಇರಬೇಕು ಅಂತ ಗಟ್ಟಿಯಾಗಿ ನಿರ್ಣಯಿಸ್ಕೊಳ್ಬೇಕು. ಯಾವ ಕೆಲಸ ಮಾಡಿದ್ರು ಆ ಕೆಲಸದಲ್ಲಿ ಮಗ್ನರಾಗೋದಿಕ್ಕೆ ಪ್ರತಿ ಕ್ಷಣ ಪ್ರಯತ್ನಿಸಬೇಕು. ಪ್ರತಿ ಕೆಲಸವನ್ನ ಮನಸ್ಸಿಟ್ಟು ಮಾಡಿದ್ರೆ ಯಾವ ರೀತಿಯ ತೊಂದರೆಗಳಿಲ್ಲದೆ ಪರ್ಫೆಕ್ಟ್ ಆಗಿ ಇರುತ್ತೆ, ಹಾಗೂ ಆಸೆ ಪಟ್ಟ ಫಲಿತವೂ ದಕ್ಕುತ್ತದೆ. ಅದಕ್ಕೆ ಮನಸ್ಸಿದ್ದರೆ ಮಾರ್ಗ ಅಂತ ಅಂತಾರೆ. ಇನ್ನು ಸೆಕೆಂಡ್ ಪಾಯಿಂಟ್ ಏನಂದ್ರೆ, ಮನಸ್ಸು ಕುದುರೆಗಿಂತ ವೇಗವಾಗಿ ಓಡುತ್ತೆ. ಸ್ವಲ್ಪ ಮರೆತರೆ ಸಾಕು, ಮನಸ್ಸು ಅದೆಲ್ಲಿಗೋ ತಗೊಂಡೋಗುತ್ತೆ. ಅದಕ್ಕೆ ಮನಸ್ಸಿಗೆ ಲಗಾಮು ಹಾಕಿ ಅನುಕ್ಷಣ ಚೇತನಾವಸ್ಥೆಯಲ್ಲಿ ಅಂದ್ರೆ ಕಾನ್ಶಿಯಸ್ ಆಗಿ ಇರಬೇಕು. ನೀನು ಮಾಡುವ ಪ್ರತಿಯೊಂದು ಕೆಲಸವನ್ನ ನಿನ್ನ ಅರಿವಿನಿಂದ ಮಾಡಬೇಕು. ಇನ್ನು ಥರ್ಡ್ ಪಾಯಿಂಟ್ ಏನಂದ್ರೆ, ಇವಾಗ ಆಲ್ರೆಡಿ ನಡೆದು ಹೋಗಿದ್ದು ಭೂತಕಾಲ. ಒಂದು ಸಲ ಹಳೆ ನೆನಪುಗಳಿಗೆ ಹೋದ್ರೆ ಸಾಕು, ಭೂತದ ರೀತಿ ನಮ್ಮನ್ನ ತುಂಬಾ ಆಳವಾಗಿ ಎಳ್ಕೊಂಡು ಹೋಗ್ಬಿಡತ್ತೆ. ನಾವು ಆಗಿ ಹೋಗಿದ್ದನ್ನ, ನಡೆದು ಹೋದದ್ದನ್ನ ತಕ್ಷಣ ನಮ್ಮ ತಲೆಯಿಂದ ತೆಗ್ದಾಕ್ಬಿಡ್ಬೇಕು. ಹಳೆಯ ನೆನಪುಗಳ ಹತ್ರ ತುಂಬಾ ಜಾಗ್ರತೆಯಿಂದ ಇರ್ಬೇಕು. ಏನು ನಡೆದರೂ ಸರಿ, ನಡೆದ ಕ್ಷಣದಲ್ಲೇ ಹೋಗ್ಬಾರ್ದು. ತಕ್ಷಣ ಅದನ್ನ ಬಿಟ್ಬಿಡ್ಬೇಕು, ಇಲ್ಲಾಂದ್ರೆ ಮರ್ತ್ ಬಿಡ್ಬೇಕು. ಇದು ತುಂಬಾ ಕಷ್ಟ, ಆದ್ರೆ ಪ್ರಾಕ್ಟೀಸ್ ಮಾಡಿದ್ರೆ ತುಂಬಾ ಸುಲಭ ಆಗುತ್ತೆ. ಉದಾಹರಣೆಗೆ, ಒಂದು ಕಪ್ ಕೈ ಜಾರಿತು ಅನ್ಕೊಳ್ಳಿ. ಅಯ್ಯೋ ಹೀಗೆ ಹಿಡ್ಕೊಂಡಿದ್ದೆ, ಅವತ್ತು ಕೊಂಡ್ಕೊಂಡಿದ್ದೆ ಅಂತ ಹೀಗೆ ಹಳೆಯ ನೆನಪುಗಳಿಗೆ ಸುಳಿಯಲ್ಲಿ ಸಿಕ್ಕಾಕೊಳ್ಳದೆ ಅದಕ್ಕೆ ಒಡೆದು ಹೋಯ್ತು. ಹಾಗಿದ್ರೆ ಸರಿ, ಏನು ಮಾಡಕ್ಕಾಗಲ್ಲ, ಬಿಟ್ಬಿಡೋಣ. ಯಾಕಂದ್ರೆ ಇದೇ ಸತ್ಯ ಅಂತ ವರ್ತಮಾನದಲ್ಲಿ ಬರ್ಬೇಕು. ಅಂದ್ರೆ ಈ ಕ್ಷಣದಲ್ಲಿ ನಮ್ಮ ಅರಿವನ್ನ ಆಧರಿಸಿ ಜೀವನವನ್ನ ಮಾಡ್ಬೇಕು. ಇನ್ನು ಫೋರ್ತ್ ಪಾಯಿಂಟ್ ಏನಂದ್ರೆ, ಊಹೆಗಳಿಂದ ಕಾಲವನ್ನ ಕಳಿತಿರ್ತೀವಿ. ಭವಿಷ್ಯದಲ್ಲಿ ಹೀಗೆ ಮಾಡ್ಬೇಕು, ಹಾಗೆ ಮಾಡ್ಬೇಕು ಅಂತ ಕನಸು ಕಾಣ್ತಾ ಯಾವಾಗ್ಲೂ ಊಹೆಯಲ್ಲಿ ತೇಲಿ ಹೋಗ್ತಾ ವರ್ತಮಾನವನ್ನ ಬಿಟ್ಬಿಡ್ತೀವಿ. ಊಹೆಗಳು ನಿಜ ಆಗ್ಬೇಕು ಅಂದ್ರೆ ಪ್ರಸ್ತುತ ಅವುಗಳನ್ನ ನೆರವೇರಿಸಿಕೊಳ್ಳುವ ಕೆಲಸದಲ್ಲಿ ಇರ್ಬೇಕು. ಖಾಲಿಯಾಗಿ ಕುತ್ಕೊಂಡು ಕನಸುಗಳನ್ನ ಕಂಡ್ರೆ ಅವು ನಿಜವಾಗಲ್ಲ. ಕೃಷಿ ಮಾಡ್ಬೇಕು. ಕಷ್ಟಪಟ್ರೆ ಫಲಿತ ಅನ್ನೋದು ಅದಾಗದೆ ಬರುತ್ತೆ. ಧ್ಯಾನವನ್ನು ಪ್ರಸ್ತುತ ಪಡುವ ಕಷ್ಟದಲ್ಲಿ ಇಟ್ಟಿರ್ಬೇಕು. ಅದು ಬಿಟ್ಟು ಭವಿಷ್ಯತ್ನಲ್ಲಿ ಸಿಗುವ ಫಲಿತದ ಮೇಲಲ್ಲ. ಶ್ರದ್ಧೆಯಿಂದ ಬಿತ್ತನೆಯನ್ನ ಮನಸ್ಸಿಟ್ಟು ಮಾಡಿದ್ರೆ ಬೇಡ ಅಂದ್ರೂ ಕೂಡ ಅಂದವಾಗಿ ಬೆಳೆದು ಫಲಿತವನ್ನ ಕೊಡುತ್ತೆ. ಇನ್ನು ಲಾಸ್ಟ್ ಪಾಯಿಂಟ್ ಏನಂದ್ರೆ, ಪ್ರತಿ ಕೆಲಸವನ್ನ ಆಸ್ವಾದಿಸ್ತಾ ಮಾಡೋದನ್ನ ಅಭ್ಯಾಸ ಮಾಡ್ಕೊಳ್ಬೇಕು. ಉದಾಹರಣೆಗೆ, ಟೀ ಕುಡಿತಾ ಇದ್ರೆ ಆ ಕಪ್ನ ರುಚಿಯನ್ನ, ಬಣ್ಣವನ್ನ ಆಸ್ವಾದಿಸ್ಬೇಕು. ಊಟವನ್ನ ಮಾಡ್ತಾ ಇದ್ರೆ ಅಮೃತವನ್ನ ತಗೊಳ್ಳುವ ಅನುಭೂತಿಯನ್ನ ಅನುಭವಿಸ್ಬೇಕು. ಹೀಗೆ ಪ್ರತಿ ಕೆಲಸದಲ್ಲಿ ನಿಮ್ಮ ಅರಿವಿನಿಂದ ಜ್ಞಾನದ ಜೊತೆ ಇರ್ತಾ ಮಾಡಿದ್ರೆ ಅದೇ ನಿಜವಾದ ಧ್ಯಾನವಾಗುತ್ತೆ. ಒಂದು ಸಾರಿ ಈ 5 ವಿಷಯಗಳನ್ನ ಮತ್ತೆ ನೋಡೋಣ. ನಾವು ಪ್ರೆಸೆಂಟ್ ಮೂಮೆಂಟ್ ಅಲ್ಲಿ ಅಂದ್ರೆ ಈ ಪ್ರಸ್ತುತ ಕ್ಷಣದಲ್ಲಿ ಇರ್ಬೇಕು. ಮನಸ್ಸಿಗೆ ಲಗಾಮನ್ನ ಹಾಕ್ಬೇಕು. ಭೂತಕಾಲವನ್ನ ಬಿಟ್ಬಿಡ್ಬೇಕು. ಊಹೆಯಲ್ಲಿ ಬದುಕದೆ ಪ್ರಸ್ತುತ ಕೃಷಿ ಮಾಡ್ಬೇಕು. ಪ್ರತಿ ಕೆಲಸವನ್ನ ಅರಿವನ್ನ ಆಧರಿಸಿ ಜ್ಞಾನದ ಜೊತೆ ಇರ್ತಾ ಮಾಡ್ಬೇಕು. ಒಂದು ಸಾರಿ ಈ 5 ವಿಷಯಗಳನ್ನ ಗಟ್ಟಿಯಾಗಿ ನೆನ್ಪಿಟ್ಕೊಂಡು ಸಾಧನೆಯನ್ನ ಮಾಡಿದ್ರೆ ನಮ್ಮ ಜೀವನ ಅದೆಷ್ಟು ಅದ್ಭುತವಾಗಿ ಬದಲಾಗಿ ಬಿಡುತ್ತೆ. ಸೊ ಇದು ಸ್ನೇಹಿತರೆ ಇವತ್ತಿನ ವಿಡಿಯೋ.